ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಜಯನಗರ ಹೌಸಿಂಗ್ ಸೊಸೈಟಿಲಿ ಬರುವಂತಹ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ರೋಡು. ಫ್ರಂಟ್ ರೋಡ್ ನೋಡ್ಬೋದು, ನಮಗೆ 40 ಅಡಿಗಳ ಟಾರ್ ರೋಡ್ ಇದೆ. ಎಲ್ಲಾ ರೀತಿಯ ಕೆಲಸಗಳು ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗಿ ಹೋಗಿದೆ. ಕಾವೇರಿ ವಾಟರ್ ಪ್ರೆಸೆಂಟ್ ರನ್ನಿಂಗ್ ಇರುವಂತದ್ದು, ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇದೆ. 40 ಅಡಿಗಳ ಟಾರ್ ರೋಡ್ ಇದೆ, ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರು. ಈಗ ಪ್ರೆಸೆಂಟ್ ಎಲಿವೇಶನ್ ಏನು ಟ್ರೆಂಡಿಂಗ್ ಅಲ್ಲಿ ನಡೀತಿದೆಯಲ್ಲ, ಆ ಎಲಿವೇಶನ್ ನಮಗೆ ಇಲ್ಲಿ ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಮನೆಗೆ ಒಂದು ರೇಟ್ ಇದೆ, ಪಕ್ಕದ ಮನೆ ಕೂಡ ನಮಗೆ ಒಂದು ರೇಟ್ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಏನಿದೆ, ಆ ಮೆಟ್ರೋ ಸ್ಟೇಷನ್ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಬರುವಂತ ಲೊಕೇಶನ್ ಅಂತಾನೆ ಹೇಳ್ಬೋದು. ಜಸ್ಟ್ ನಮಗೊಂದು 7 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಇದೆ ಅಂತಾನೆ ಹೇಳ್ಬೋದು. ಕನಕಪುರ ಮೆಂಡಡ್ಗೆ ತುಂಬಾ ಆಕ್ಸೆಸಬಲ್ ಇರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ ಆಗಿದೆ. ಈಗ ಈ ಪ್ರಾಪರ್ಟಿ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಫುಲ್ ಗ್ರೌಂಡ್ ಫ್ಲೋರ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದೆ. ಜೊತೆಗೆ ನಮಗೆ ಲಿಫ್ಟ್ ಗೆ ವರ್ಕ್ ಕೂಡ ನಡೀತಾ ಇದೆ. ಇನ್ನೊಂದು 2 ಡೇಸ್ ಅಲ್ಲಿ ಲಿಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲೊಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಇದು ಮೇಲೆ ನಮಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಜಸ್ಟ್ ಒಂದು ಸರ್ವೆಂಟ್ ರೂಮು, ಜಸ್ಟ್ ಒಂದು ಹಾಲು, ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಫ್ಲೋರಿಂಗ್ ನೋಡ್ಬೋದು, ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ 4 4 ವೀಲರ್ಗೂ ಮತ್ತೆ ಒಂದು 10 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಗ್ರೌಂಡ್ ಫ್ಲೋರ್ ಅಲ್ಲಿ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಲಕ್ಸುರಿ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು ಮನೆ. ಬನ್ನಿ ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ಗೆ ಹೋಗಿ ಆ ಮನೆ ಬಗ್ಗೆ ನೋಡೋಣ. ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೂ ಮುಂಚೆ ನೋಡ್ಬೋದು, ಈ ಪೋರ್ಷನ್ ಇಲ್ಲಿ ನಮಗೆ ಕಾವೇರಿ ಮೀಟರ್ ಕೂಡ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈಗ ಪ್ರೆಸೆಂಟ್ ನಮಗೆ ಕಾವೇರಿ ಅವೈಲೇಬಲ್ ಇರೋದ್ರಿಂದ ಆ ಪೋರ್ಷನ್ ಅಲ್ಲಿ ಕಾವೇರಿ ಇದೆ, ಬೋರ್ವೆಲ್ ಇದೆ, ಸಂಕು ನಮಗೆ ಪ್ರಾವಿಷನ್ ಮಾಡಿದ್ರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಏನ್ 100% ವಾಸ್ತುನ ಮೇಂಟೈನ್ ಮಾಡಿದ್ರೆ, ಅಲ್ಲಿ ನಮಗೆ ಎಕ್ಸಾಕ್ಟ್ ದೇವ್ರ ಮೂಲೆಯಲ್ಲಿ ನಮಗೆ ವಾಟರ್ ಸೋರ್ಸ್ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈಗ ಗೇಟ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ಲೇಸರ್ ಕಟಿಂಗ್ ಜೊತೆ ಒಂದು ಫೆಡ್ರಾಮೆಟಿಕ್ ಶೀಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ರೋಲಿಂಗ್ ಶೇಪ್ ಅಲ್ಲಿ ಇರೋದ್ರಿಂದ ನಮಗೆ ಇನ್ ಕೇಸ್ ಏನಾದ್ರು ರಿಮೋಟ್ ಕಂಟ್ರೋಲ್ಗೆ ಮೋಟರ್ ಕೂಡ ನಾವು ಫಿಟ್ ಮಾಡ್ಕೊಂಡ್ರು ಕೂಡ ರಿಮೋಟ್ ಕಂಟ್ರೋಲ್ ಆಗಿ ಕೂಡ ನಾವು ಆಪರೇಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇನ್ನ ಸ್ಟೇರ್ ಕೇಸ್ ವಿಷಯಕ್ಕೆ ಬಂದ್ರೆ ನೋಡಬಹುದು, ಕೆಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ. ವಾಲ್ಗಳಿಗೆ ಗ್ರಾನೈಟ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಲೆಫ್ಟ್ ಸೈಡ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ನಮಗೆ ಈಸ್ಟ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಮೈನ್ ಡೋರ್ ಬರುತ್ತೆ. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು, WPC ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿದೆ. 40 ಫೀಟ್ ರೋಡ್ ಇದೆ. ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 1.5 ಕಿಲೋಮೀಟರ್ ಬರುತ್ತೆ. 7 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು. ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಡೋರು ನಮಗೆ ಈ ತರ ಇದೆ, ಮೈನ್ ಡೋರು. ಯೂಸ್ ಮಾಡಿರೋ ವುಡ್ ಎಲ್ಲ ನಮಗೆ ಟೀಕ್ ವುಡ್ ಯೂಸ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಾರ್ತ್ ಈಸ್ಟ್ ನಮಗೆ ಗ್ಯಾಪ್ ಕೊಟ್ಟಿದ್ದಾರೆ. 100% ಇದು ಕೂಡ ನಮಗೆ ವಾಸ್ತು ಬರುತ್ತೆ. ಇದನ್ನ ಒಂದು ಸ್ಮಾಲ್ ಐರೂಫ್ ಅಂತಾನೆ ಹೇಳ್ಬೋದು ಈ ಪೋರ್ಷನ್. ಮತ್ತೆ ಈ ಸೀಲಿಂಗ್ ಎಲ್ಲ ನೋಡ್ಬೋದು, ಬಾರ್ಡರ್ ಗಳಲ್ಲಿ ನಮಗೆ ವಿತ್ ಇಂಟೀರಿಯರ್ ವೆನ್ನೀರ್ ಪಾಲಿಶ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ POP ಕೂಡ ಮಿಕ್ಸ್ ಆಗಿದೆ, ವಿತ್ LED ಲೈಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ವೀಕ್ಷಕರೇ, ಟಿವಿ ಕ್ಯಾಬಿನೆಟ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಬ್ಯಾಕ್ ಸೈಡ್ ಮತ್ತೆ ಈ ಪೋರ್ಷನ್ ಓಪನ್ ಸ್ಪೇಸ್ ಏನಿದೆ ಅಲ್ಲೆಲ್ಲ ನಮಗೆ ವೆನ್ನೀರ್ ಪಾಲಿಶ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ನೋಡ್ಬೋದು, ಚಾರ್ಕೋಲ್ ಶೀಟ್ ನಮಗೆ ಯೂಸ್ ಮಾಡಿದ್ದಾರೆ. ಇದು ನಮಗೆ ಚಾರ್ಕೋಲ್ ಶೀಟ್ ಬರುತ್ತೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು, ಎಲ್ಲಾ ರೀತಿಯ ಕೇಬಲ್ ವರ್ಕ್ಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಪಕ್ಕದಲ್ಲಿ ಒಂದು ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ. ಸೆಂಟ್ರಲ್ಲಿ ಬಾರ್ಡರ್ ಅಲ್ಲೂ ಕೂಡ ನಮಗೆ ವೆನ್ನೀರ್ ಪಾಲಿಶಿಂಗ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ರೋಡ್ ಸೈಡ್ ಇಂದ ಬರೋದಕ್ಕೆ ಒಂದು ವೆಂಟಿಲೇಷನ್ ಇಟ್ಟಿರುವಂತದ್ದು. ಮತ್ತೆ ಡೋರ್ ಪಕ್ಕದಲ್ಲಿ ಒಂದು ಡಿಸೈನ್ ಅಲ್ಲಿ ಇರುವಂತಹ ಒಂದು ಗ್ಲಾಸ್ ಕೂಡ ಇದೆ, ಚೆನ್ನಾಗಿದೆ. ಇನ್ನ ನಾವು ಸೋಫಾ ವಿಷಯಕ್ಕೆ ಬಂದ್ರೆ, ಈ ಪೋರ್ಷನ್ ಅಲ್ಲಿ ಒಂದು ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು, ಚೆನ್ನಾಗಿದೆ. ಜೊತೆಗೆ ಒಂದು 90 ಡಿಗ್ರಿ ಟಿವಿ ಕೂಡ ನಾವು ನೋಡಬಹುದು, ಅಷ್ಟು ಜಾಗ ಇದೆ. ಹಾಲು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿರೋದ್ರಿಂದ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. ಈ ಫ್ಲೋರಿಂಗ್ ಅಲ್ಲಿ ನೋಡಬಹುದು, ಒಂಥರ ಜಿಡ್ಡು ತರ ಕಾಣಿಸ್ತಿದೆ. ಆಕ್ಚುಲಿ ಪಾಲಿಶ್ ನ ಅಪ್ಲೈ ಮಾಡಿದ್ದಾರೆ ಇನ್ನ, ಬಟ್ ಫೈನಲ್ ಪಾಲಿಶ್ ಆಗಿಲ್ಲ ಇನ್ನ. ಜಸ್ಟ್ ಒಂದು ಪಾಲಿಶ್ ಮೇಲ್ಗಡೆ ಹಾಕಿರೋದ್ರಿಂದ ನಮ್ಗೆ ಆತರ ಕಾಣಿಸ್ತಿದೆ. ಬಟ್ ಫೈನಲ್ ಪಾಲಿಶ್ ಆದ್ರೆ ಮನೆ ಬೇರೆ ರೀತಿನೇ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಲಿಫ್ಟ್ ನೋಡ್ರಲ್ಲ, ಕೆಳಗಡೆ ಪಾರ್ಕಿಂಗ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಈ ಪೋರ್ಷನ್ ಕೂಡ ನಮಗೆ ವರ್ಕ್ ಆಗ್ತಾ ಇದೆ. ಇನ್ನು ವಿತಿನ್ 2 ಡೇಸ್ ಅಲ್ಲಿ ನಮಗೆ ಲಿಫ್ಟ್ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಅಂತಾನೆ ಹೇಳ್ಬೋದು. ಈ ಲಿಫ್ಟ್ ಪಕ್ಕದಲ್ಲಿ ಸ್ಟೇರ್ ಕೇಸ್ ರೂಮ್ ಇದೆಯಲ್ಲ, ಇಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ಗೆ ಇನ್ಲೈಟ್ ಔಟ್ಲೈಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನಾವು ಇಲ್ಲೆಲ್ಲ ಪೋರ್ಷನ್ ಎಲ್ಲ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಈ ಡೋರ್ ಎಲ್ಲ ನಮಗೆ ಪ್ಲೇವುಡ್ ಜೊತೆಗೆ ಮೇಲ್ಗಡೆ ವೆನ್ನೀರ್ ಶೀಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನ ಸ್ಟೇರ್ ಕೇಸ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, 4 ಫೀಟ್ ಇದೆ. ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಈ ಸ್ಟೇರ್ ಕೇಸ್ ಏರಿಯಾದಲ್ಲಿ. ಇದು ಪೂಜಾ ಮನೆ ಇದೆ. ಪೂಜಾ ಮನೆ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ತೀನಿ. 100% ಲೈಕ್ ಮಾಡ್ತೀರಾ. ಸೂಪರ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಟೀಕ್ ವುಡ್ ಡೋರು,
ಈ ಪೋರ್ಷನ್ ಸ್ಲ್ಯಾಬ್ ಕೊಟ್ಟಿದ್ದಾರೆ, ಈ ಪೋರ್ಷನ್ ಸ್ಲ್ಯಾಬ್ ಇದೆ, ಸ್ಟೋರೇಜ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ, ತುಂಬಾ ಚೆನ್ನಾಗಿದೆ. ಜೊತೆಗೆ ಸೀಲಿಂಗ್ ಅಲ್ಲಿ ನೋಡಿ ವಿತ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿ ಮೇಲ್ಗಡೆ LED ಲೈಟು, ಟಫಾನ್ ಗ್ಲಾಸು, ಸೂಪರ್ ಆಗಿ ಬಿಲ್ಡ್ ಮಾಡಿದ್ರೆ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಈ ಪೂಜಾ ಮನೆ. ಇನ್ನು ವಾಲ್ಗಳಿಗೆ 2x4 ವೆಟ್ರಫೈ ಟೈಲ್ಸ್, ಬಾರ್ಡರ್ ಅಲ್ಲಿ ಕೂಡ ನಮಗೆ ಒಂದು ಬ್ರೌನಿಶ್ ಇರುವಂತಹ ವೆಟ್ರಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಜೊತೆಗೆ ಒಂದು ಇಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೂಡ ಇದೆ ಅಂತ ಹೇಳ್ಬೋದು ಪೂಜಾ ಮನೆಗೆ. ವಾಸ್ಕಲ್ಲು ಟೀ ಕುಟ್ ಆಗಿದೆ. ಜೊತೆಗೆ ಬಾರ್ಡರ್ ಎಲ್ಲ ಫ್ರೇಮ್ ಗಳನ್ನ ನೋಡ್ಬೋದು, ಅದು ಕೂಡ ಟೀ ಕುಟ್ ಆಗಿದೆ. ಮೇಲ್ಗಡೆ ಗಣೇಶನ್ ಒಂದು ಲೋಗೋ, ಲಕ್ಷ್ಮೀ ಸರಸ್ವತಿ ಒಂದು ಲೋಗೋ ಕೂಡ ಇರುವಂತದ್ದು ಸೂಪರ್ ಆಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಅಗ್ನಿ ಮೂಲೆಯಲ್ಲಿ ಏನು ನಮ್ಗೆ ಕಿಚನ್ ಪ್ರಾವಿಷನ್ ಮಾಡಬೇಕು, ಕಿಚನ್ ಪ್ರಾವಿಷನ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್, ಒಂದು ರೂಮ್ ಇದ್ದಂಗೆ ಇದೆ ಅಲ್ವಾ, ಅಷ್ಟು ಜಾಗ ಈ ಕಿಚನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ನಮ್ಗೆ ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 40 mm ಅಂದ್ರೆ 2 ಲೇಯರ್ಸ್ ಬರುತ್ತೆ. 40 mm ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ಗ್ಯಾಸ್ ಪ್ರಾವಿಷನ್ ಕೆಳಗಡೆ ತೋರಿಸಿದ್ನಲ್ಲ, ಇಲ್ಲಿ ನಮ್ಗೆ ಗ್ಯಾಸ್ ಪ್ರಾವಿಷನ್ ಬರುವಂತದ್ದು. ಇನ್ನೆಲ್ಲ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ಈಸಿ ಮೇಂಟೆನೆನ್ಸ್ ಗೋಸ್ಕರ ವೆಟ್ರಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೋಸ್ಕರ ಇಲ್ಲಿ ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಕಿಟಕಿ. ಇನ್ನು ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ಆಕ್ವಾಗಾರ್ಡ್, ಈ ಕಡೆ ಚಿಮ್ಮಿ, ಜೊತೆಗೆ ನಮ್ಗೊಂದು ಪ್ಯಾನೆಟ್ರಿ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಇದು ಗ್ಲಾಸಿ ಇರುವಂತದ್ದು, ಹೈಫೈ ಆಗಿದೆ, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮಾಮೂಲಿ ಈ ಪೋರ್ಷನ್ ಏನಿದೆ ಅಲ್ಲಿ ನಮ್ಗೆ ಫ್ರಿಡ್ಜ್ ಇಟ್ಕೊಂಡ್ಬಿಟ್ರೆ ಯಾವುದೇ ರೀತಿ ಏನು ಕನ್ಜೆಸ್ಟ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ನಮ್ಗೆ ಕಿಚನ್ ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಇದೆ, ಸ್ಪೇಷಿಯಸ್ ಆಗಿ ಇದೆ. ಆರಾಮಾಗಿ ಡಿಶ್ ವಾಶ್ ಇಟ್ಕೊಬಹುದು. ಆಲ್ರೆಡಿ ಒಂದು ಸಿಂಕ್ ಕೂಡ ಇಟ್ಕೊಟ್ಟಿದ್ದಾರೆ. ಇಲ್ಲಿ ಡಿಶ್ ವಾಶ್, ವಾಷಿಂಗ್ ಮಿಷನ್ ಇಲ್ಲೇ ಕೂಡ ಇಟ್ಕೊಬಹುದು. ಅಷ್ಟು ಜಾಗ ಯುಟಿಲಿಟಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಸೇಫ್ಟಿ ಗ್ರಿಲ್ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗೋಗಿದೆ ಈ ಯುಟಿಲಿಟಿ ಕೂಡ. ಯಾರು ಅನದರ್ ಪರ್ಸನ್ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕಾಗೋದಿಲ್ಲ, ಅಷ್ಟು ಕ್ಲೀನ್ ಆಗಿ ವರ್ಕ್ ನ ಮಾಡಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೈಫೈ ಸ್ಟ್ರಕ್ಚರ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು ಸೂಪರ್ ಆಗಿ ಬಿಲ್ಡ್ ಆಗಿದೆ. ಜೊತೆಗೆ ನಮ್ಗೊಂದು ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲೂ ಹಾಲ್ ಪಕ್ಕದಲ್ಲೇ ಒಂದು ಪೇರೆಂಟ್ಸ್ ರೂಮ್ ಒಂದಿದೆ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಫ್ಲೋರಿಂಗ್ ಬಂದ್ಬಿಟ್ಟು ಇಟಾಲಿಯನ್ ಮಾರ್ಬಲ್ ಆಗಿದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು, ಲೆಫ್ಟ್ ಸೈಡ್ ಅಲ್ಲಿ ಒಂದು ಫುಲ್ ಲೆಂತ್ ಇರುವಂತಹ ಒಂದು ಬಾಕ್ಸ್. ಮೇಲ್ಗಡೆ ಸೀಲಿಂಗ್ ಅಲ್ಲಿ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರೋದು, ವೆನ್ನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿತ್ ಸೀಲಿಂಗ್ ಅಲ್ಲಿ ವರ್ಕ್, ಜೊತೆಗೆ POP ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ನಾವು ವೆಂಟಿಲೇಷನ್ ಗೋಸ್ಕರ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ. ಇಲ್ಲೂ ಕೂಡ ನಮಗೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅಂದ್ರೆ ಇದು ನಮಗೆ ಡ್ರೆಸ್ಸಿಂಗ್ ಇದೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ. ಇದು ನಮಗೆ ಅಟ್ಯಾಚ್ ಬಾತ್ರೂಮ್. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್. ಬೈಫರ್ಕೇಶನ್ ಕೂಡ ಮಾಡ್ಕೋಬಹುದು, ಡ್ರೈ ಮತ್ತೆ ವೆಟ್. ಹೇಗಿದೆ ನೋಡಿ, ಅಲ್ಟಿಮೇಟ್, ಒಳ್ಳೆ ಡಿಸೈನ್, ಆರ್ಕಿಟೆಕ್ಚರ್ ಡಿಸೈನ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ, ಜಾಗ ವೇಸ್ಟ್ ಮಾಡಿಲ್ಲ. ಅಲ್ಟಿಮೇಟ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್, ರೀತು ಹಾಸ್ಪಿಟ್ಲು, ಸಖತ್ ಒಳ್ಳೆ ಲೊಕೇಶನ್. ಅಂದ್ರೆ ಒಳ್ಳೆ ಲೊಕೇಶನ್. ಸೂಪರ್ ಲೊಕೇಶನ್ ಅಲ್ಲಿ ಈ ಮನೆ ಇದೆ ಅಂತಾನೆ 100% ನಾನು ಹೇಳ್ತೀನಿ. ಸೂಪರ್ ಆಗಿದೆ. ಬನ್ನಿ ವೀಕ್ಷಕರ, ಸೆಕೆಂಡ್ ಫ್ಲೋರ್ ಹೋಗೋಣ. ಇದಕ್ಕೆ ಸವಾಗ್ನೆ ಹೇಳಿದ್ನಲ್ಲ, 4 ಅಡಿ ಇದೆ. 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇನ್ನ ಸೇಫ್ಟಿ ವೈಸ್ ಅಲ್ಲಿ SS ವರ್ಕ್ ಜೊತೆಗೆ ಟಫನ್ ಗ್ಲಾಸ್ ಡಿಸೈನ್ ಅಲ್ಲಿ. ಬಟ್ ಪಾಲಿಶ್ ಆಗಿದ್ರೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ಇದೊಂದು ಸ್ವಲ್ಪ ಡಲ್ ಆಗಿ ಅನ್ಸೋದಲ್ಲ, ಬಟ್ ಪಾಲಿಶ್ ಆದ್ರೆ ಡಬಲ್ ತ್ರಿಬಲ್ ಅಷ್ಟು ನಮ್ಗೆ ಶೈನಿ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ಸೆಕೆಂಡ್ ಫ್ಲೋರ್ ಎಂಟ್ರಿ ಆದ್ರೆ ನೋಡ್ಬೋದು, ಇದು ಸಿಟ್ಟಿಂಗ್ ಏರಿಯಾ ತರ ನಾವು ಕನ್ವರ್ಟ್ ಮಾಡ್ಕೋಬಹುದು. ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋ. ಇನ್ನ ಲುಕ್ ವೈಸ್ ಅಲ್ಲಿ ಈ ಪೋರ್ಷನ್ ಫುಲ್ ಇಂಟೀರಿಯರ್ ವಿತ್ ವೆನ್ನೀರ್ ಪಾಲಿಶಿಂಗು. ಲಿಫ್ಟಿಗೆ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಮುಂದೆಗಡೆ ಸೋಫಾ, ಈ ಕಡೆ ಸೋಫಾ ಹಾಕೋ ಕುತ್ಕೋಬಹುದು. ಎಕ್ಸಾಕ್ಟ್ ನಮಗೆ ನಾರ್ತ್ ಈಸ್ಟ್ ಖಾಲಿ ಬಿಟ್ಟಿರೋದ್ರಿಂದ ಫಸ್ಟ್ ಫ್ಲೋರ್ ಅಲ್ಲಿ ಯಾರನ್ನ ಬಂದ್ರೆ ಇಲ್ಲೇ ಕೂಡ ನಾವು ಕಮ್ಯುನಿಕೇಟ್ ನ ಮಾಡಬಹುದು. ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ದಾರೆ, ಕಾಮನ್ ಬಾಲ್ಕನಿ. ಆರಾಮಾಗಿ ಒಂದು 5 ಸೀಟರ್ ಸೋಫಾ ಹಾಕೊಂಡು ಕುತ್ಕೊಬಹುದು, ಅಷ್ಟು ಜಾಗ ಇದೆ. ಎಲಿವೇಶನ್ ವೈಸ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕು. ಮುಂದಗಡೆ ನೋಡಿದ್ರಲ್ಲ, ದೊಡ್ಡದಾಗಿರುವಂತಹ ಅಪಾರ್ಟ್ಮೆಂಟ್. ಇನ್ನೇನ್ ಬೇಕು ಹೇಳಿ, ಎಲ್ಲಾ ರೀತಿಯ ಗ್ರಾಸರಿ ವರ್ಕ್ ಇಂದ ಹಿಡಿದು ನಮ್ಗೆ ಏರ್ಪೋರ್ಟ್ ಟ್ಯಾಕ್ಸಿ ಇಂದ ಹಿಡಿದು ಪ್ರತಿಯೊಂದು ಆನ್ಲೈನ್ ಸರ್ವಿಸ್ ಇದೆ. ಬಟ್ ಅದೆಲ್ಲ ನಾವು ಈ ಮನೆಗೆ ಬಂದ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪಕ್ಕದ ರೋಡಲ್ಲಿ ಹೋದ್ರೆ ಬೇಕಾಗಿರೋ ಐಟಮ್ ಸಿಗೋ ಅಂತಹ ಲೊಕೇಶನ್ ಈ ಪ್ರಾಪರ್ಟಿ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್ ಹೀಗಿದೆ. ಸೀಲಿಂಗ್ ನೋಡಿದ್ರೆ POP ಇಂಟೀರಿಯರ್ ವಿತ್ ವೆನೀರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್. ಇನ್ನು ಫ್ಲೋರಿಂಗ್ ಅಲ್ಲಿ ಇಟಾಲಿಯನ್ ಮಾರ್ಬಲ್, ಒಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜ್ ವಿತ್ ನಮ್ಗೆ ಕುಷನ್ ಕೂಡ ರೆಡಿ ಇರುವಂತದ್ದು. ಮೇಲ್ಗಡೆ ಒಂದು ಸ್ಟಿಕ್ಕರಿಂಗ್ ಹೌದು, ಬೇರೆ ಮೆಟೀರಿಯಲ್ ತರ ಒಂದು ಸ್ಟಿಕ್ಕರಿಂಗ್ ಅನ್ಕೊಳ್ತೀನಿ, ಅದು ನೋಡೋಣ.
ಈಗ ಏನೇನು ಮೆಟೀರಿಯಲ್ಗಳು ಬರ್ತಾ ಇದೆ ಅಂತಾನೆ ಹೇಳಕ್ಕಾಗಲ್ಲ. ಮತ್ತೆ ವೆಂಟಿಲೇಷನ್ಗೋಸ್ಕರ ನೋಡಿದ್ರೆ ನಮಗೆ ಕ್ರಾಸ್ ವೆಂಟಿಲೇಷನ್ ಕಾಣಿಸುತ್ತೆ ನೋಡಿ. ಇಲ್ಲೂ ವೆಂಟಿಲೇಷನ್ ಇದೆ, ಅಲ್ಲೂ ವೆಂಟಿಲೇಷನ್ ಇದೆ. ಕ್ರಾಸ್ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಇಷ್ಟು ಸ್ಪೇಸ್ ಇದೆ, ಪಾಲಿಶ್ ಅದನ್ನ ಬ್ಯೂಟಿಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೌತ್ಗೆ ತಲೆ ಇಟ್ಕೊಂಡು ನಾರ್ತ್ಗೆ ಟಿವಿ ನೋಡೋ ತರ ಮಾಡಿದ್ರೆ ಮಾಸ್ಟರ್ ಬೆಡ್ರೂಮ್ ಇರೋದ್ರಿಂದ, ದೊಡ್ಡವರು ಇರೋದ್ರಿಂದ ಈ ಪೋರ್ಷನ್ ಅಲ್ಟಿಮೇಟ್ ಆಗಿ ನಮಗೆ 100% ವಾಸ್ತುನ ಮೇಂಟೈನ್ ಮಾಡಿರುವಂತದ್ದು. ಟಿವಿ ಕ್ಯಾಬಿನೆಟ್ ಕೂಡ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರೋ ತರ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ದೊಡ್ಡದಾಗಿ ಬಂದಿರುವಂತಹ ವಾರ್ಡ್ರೋಬ್ ಡೋರ್ಗಳು ಹೀಗಿದೆ ನೋಡಿ, ಇದೆ ಮುಂದೆ ಡೋರ್ ಹಿಂಗಿದೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ಗಳು. ಈ ಪೋರ್ಷನ್ ಅಲ್ಲಿ ಓಪನ್ ಅಂಡ್ ಕ್ಲೋಸ್ ಇರುವಂತಹ ವಿತ್ ಸ್ಟೋರೇಜ್. ಇಲ್ಲೊಂದು ಕುಶನ್ ಕೊಟ್ಟಿದ್ರೆ, ಒಂದು ಸಿಟ್ಟಿಂಗ್ ಏರಿಯಾ ವಿತ್ ವಿಂಡೋ ಪರ್ಪಸ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇದೆ, ವಿತ್ ಡ್ರೆಸ್ಸಿಂಗ್ ಏರಿಯಾ, ವಿತ್ ಸ್ಟೋರೇಜ್, ವಿತ್ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಬಾತ್ರೂಮ್ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕೆಳಗಡೆ ಕಾಮನ್ ಬಾತ್ರೂಮ್ ನೋಡ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಲವ್ಲಿ ಆಗಿ ಮಾಡಿದ್ರೆ, ಸ್ಪೇಷಿಯಸ್ ಆಗಿದೆ. ಡ್ರೈ ಮತ್ತೆ ವೆಟ್ ಕೂಡ ಮಾಡ್ಕೊಬಹುದು. ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಮಾಸ್ಟರ್ ಬೆಡ್ರೂಮ್ ಸಖತ್ತಾಗಿದೆ, ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ, ಅದು ಮಾತ್ರ ಹೇಳ್ಬಲ್ಲೆ. ಈಗ ಪ್ರೆಸೆಂಟ್ 3 ಕ್ರಾಸ್ ಆಗುತ್ತೆ ಅಲ್ಲ, ಆ ರೇಟೇ ಇರೋವಂಥದ್ದು ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈಗ ನಾವು ನೋಡ್ತಾ ಇರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಕೂಡ ನಮಗೊಂದು ಕಿಂಗ್ ಸೈಜ್ ಕಾಟು ಸೌತ್ಗೆ ತಲೆ ಇಟ್ಕೊಳ್ಳೋ ತರ ಪ್ರಾವಿಷನ್ ಮಾಡಿದ್ರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಟಿಕರಿಂಗ್ ವಿತ್ ಇಂಟೀರಿಯರ್ ವರ್ಕ್, ಪಿಒಪಿಲಿ ಮೇಲ್ಗಡೆ ಸೀಲಿಂಗ್ ಅಲ್ಲಿ ಪಿಒಪಿ ವಿತ್ ಇಂಟೀರಿಯರ್ ವಿತ್ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ನಾನು ಇಲ್ಲೊಂದು ಹೇಳೋದನ್ನ ಮರ್ತೇನೆ ನೋಡಿ, ಇಲ್ಲೊಂದು ಹ್ಯಾಂಡಲ್ ಗಟ್ ಕೊಟ್ಟಿದಾರಲ್ಲ, ಇದು ಫಿಕ್ಸ್ ಇದೆ. ಇದನ್ನ ಹ್ಯಾಂಡಲಿಂಗ್ ತೆಗಿಯೋ ತರ, ಇದು ಯಾವುದೇ ರೀತಿ ಡ್ಯಾಮೇಜ್ ಆಗಿದ್ರೆ ಸೇಫ್ಟಿ ವೈಸ್ ಅಲ್ಲಿ ಕೂಡ ಈ ತರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸಣ್ಣ ಸಣ್ಣ ಐಟಮ್ ನೋಡ್ಬೇಕಾಗುತ್ತೆ ಮನೆ ತಗೊಬೇಕಾದ್ರೆ, ಉಳಿಸ್ಬೇಕಾದ್ರೆ ಹೆಂಗ್ ಬೇಕಾದ್ರೂ ಉಳಿಸ್ಬೋದು. ಬಟ್ ವೆರೈಟಿ ಯೂಸ್ ಮಾಡಿದಾರಲ್ಲ, ಖುಷಿ ಆಗುತ್ತೆ ನೋಡ್ತಾ ಇದ್ರೆ ನಮ್ಗೆ. ಟಿವಿ ಕ್ಯಾಬಿನೆಟ್ ಈ ತರ ಇದೆ. 2030 ಇದು ಮೈನ್ ಹಾಲ್ ಅಲ್ಲಿ ಇರುವಂತಹ ಟಿವಿ ಕ್ಯಾಬಿನೆಟ್ಗಳು ಇಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಮಾಡ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ನೋಡಿ ವಾರ್ಡ್ರೋಬ್, ಲೆಂತಿ ಡೋರ್ ಇರುವಂತಹ ವಾರ್ಡ್ರೋಬ್, ಮ್ಯಾಟ್ ಫಿನಿಶಿಂಗು, ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು ಮಾಡಿರುವಂತದ್ದು. ಇಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ. ಇಲ್ಲೂ 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಬಾತ್ರೂಮ್ ಡೋರ್ ನೋಡಿ, ಈ ಪೋರ್ಷನ್ ಅಲ್ಲಿ ನಮಗೆ ಟೀಕ್ವುಡ್ ಫ್ರೇಮ್ ಇದೆ, ಇದೊಂದು ಗ್ಲಾಸ್ ಕೂಡ ಹಾಕೊಟ್ಟಿದ್ದಾರೆ. ಇದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್, ಫ್ಲೋರಿಂಗ್ ಅಲ್ಲಿ ನಮಗೆ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ ಸ್ಪೇಷಿಯಸ್ ಆಗಿ ಬಂದಿದೆ. ಒಳ್ಳೆ ಸೂಪರ್ ಆಗಿ ಬಿಲ್ಡ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ಗೆ ಹೋಗೋಣ. 3ನೇ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡ್ಬೋದು, ವೆಂಟಿಲೇಷನ್ಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಸ್ಕೆಲೆಟ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ಈಗ 3ನೇ ಫ್ಲೋರ್ಗೆ ಬಂದ್ರೆ ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆದ್ರೆ ನೋಡ್ಬೋದು, ಇಲ್ಲಿ ಹೋಮ್ ಥಿಯೇಟರ್ ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ರೆ. ವೆಂಟಿಲೇಷನ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಹೋಮ್ ಥಿಯೇಟರ್ ರೂಮ್ ತುಂಬಾ ಲಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್, ಸೇಮ್ ಆಸ್ ಇಟ್ ಈಸ್ ಹಂಗೆ ಇದೆ ನೋಡಿ. ಫ್ರೇಮ್ ವರ್ಕ್ ಆಗಿದೆ, ಇನ್ನಾಗ ನಮ್ಗೆ ಗ್ಲಾಸ್ ಹಾಕಿಲ್ಲ, ಗ್ಲಾಸ್ ಬರುತ್ತೆ. ಇದೊಂದು ಡ್ರೆಸ್ಸಿಂಗ್ ಏರಿಯಾ, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಇದು ಹೋಮ್ ಥಿಯೇಟರ್ ರೂಮ್. ಇದ್ರ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಬಟ್ ಈ ರೂಮ್ಗೆ ಕಾಟ್ ಯೂಸ್ ಮಾಡಿಲ್ಲ. ಈ ಗ್ಲಾಸ್ ಇದೆಲ್ಲ, ಈ ಗ್ಲಾಸ್ ನಮ್ಗೆ ಆ ಬಾತ್ರೂಮ್ಗೆ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಮಿರರ್. ಇಲ್ಲಿ ಕೂಡ ನಮಗೆ ಸೆಮಿ ಇಂಟೀರಿಯರ್ ಅಲ್ಲಿ ನಮಗೆ ವೆನೀರ್ ಪಾಲಿಶಿಂಗ್ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ವಿತ್ ಟಿವಿ ಕ್ಯಾಬಿನೆಟ್ ವಿತ್ ವೆಂಟಿಲೇಷನ್ಗೆ ನೋಡಿ, ಕ್ರಾಸ್ ವೆಂಟಿಲೇಷನ್ ಇದೆ. ರೋಡ್ ಸೈಡ್ ಇಂದ ಬರುತ್ತೆ ಮತ್ತೆ ರೈಟ್ ಸೈಡ್ ಇಂದ ಬರುತ್ತೆ. ಕ್ರಾಸ್ ವೆಂಟಿಲೇಷನ್ಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈ ರೂಮ್ಗೆ ಈ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ. ಲೆಂತಿಯಾಗಿ ಸ್ವಲ್ಪ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲ ಐಫೈ ವರ್ಕ್, ಕ್ಲೀನ್ ನೀಟಾಗಿ ವರ್ಕ್ ನ ಮಾಡ್ಕೊಟ್ಟಿದ್ದಾರೆ. 100% ಲೈಕ್ ಮಾಡ್ತಾರೆ ವಿಸಿಟ್ ಮಾಡಿದ್ರೆ. ಚೆನ್ನಾಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಸಿಟ್ಟಿಂಗ್ ಏರಿಯಾ. ಈ ಪೋರ್ಷನ್ ಅಲ್ಲಿ ನೋಡಿ ಟಫನ್ ಗ್ಲಾಸ್, SS ವರ್ಕು, ಮತ್ತೆ ಮೇಲ್ಗಡೆಗೆ ಹೋದ್ರೆ ಲ್ಯಾಡರ್ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಟಾಪ್ ಹೋಗೋದಕ್ಕೆ. ಇಲ್ಲೂ ಕೂಡ ನಮಗೆ ಸಿಟ್ಟಿಂಗ್ ಏರಿಯಾದಲ್ಲಿ POP ವರ್ಕ್ ಜೊತೆಗೆ ಒಂದು ವುಡ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ವಾಷಿಂಗ್ ಮಿಷಿನ್ ಏರಿಯಾಗೆ ಇಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮತ್ತೆ ವಾಲ್ಗಳಿಗೆಲ್ಲ ವೆಟ್ರೋಫೈಟಲ್ಸ್ ಯೂಸ್ ಮಾಡಿದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಈ ಫ್ಲೋರಿಂಗ್ ಅಲ್ಲೂ ಕೂಡ ನಮಗೆ ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಪ್ಯಾರಾಪೆಟ್ ವಾಲ್ ಎಲ್ಲ ನಮಗೆ ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಆರಾಮಾಗಿ ದೊಡ್ಡವರು ಕೂಡ ಹತ್ಬೋದು, ಅಷ್ಟು ಟೇಪರ್ ಆಗಿ ನಮಗೆ ಲ್ಯಾಡರ್ ನ ಯೂಸ್ ಮಾಡಿದ್ದಾರೆ.
ಇನ್ ಟೆರೆಸ್ ಬಂದು ನೋಡ್ಬೋದು ವೀಕ್ಷಕರೇ, ಇಲ್ಲಿ ಫ್ಲೋರಿಂಗ್ ಅಲ್ಲೂ ಕೂಡ ನಮ್ಗೆ ಬ್ರಿಕ್ಸ್ ಯೂಸ್ ಮಾಡಿದ್ದಾರೆ. ಮಣ್ಣಲ್ಲಿ ಬರುವಂತಹ ಬ್ರಿಕ್ಸ್ ನ ಯೂಸ್ ಮಾಡಿರುವಂತದ್ದು. ಇನ್ನ ನಿಂತ್ಕೊಂಡು ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ವಾಲ್ಗಳಿಗೆ ವೆಟರ್ ಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಆಟೋಮೆಟಿಕ್ ಕೇಬಲ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2 ಟ್ಯಾಂಕ್ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಸುತ್ತಮುತ್ತ ಮನೆ ನೋಡಿದ್ರಲ್ಲ, ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿ ಬಿಲ್ಡ್ ಆಗಿದೆ, ಚೆನ್ನಾಗಿದೆ. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ ತುಂಬಾ ಹತ್ರದಲ್ಲಿ ಪ್ರಾಪರ್ಟಿ ಇರುವಂತದ್ದು. ಉತ್ತರಳಿಗೆ ಕನೆಕ್ಟ್ ಆಗೋ ರೋಡ್ ನೋಡಿ, ಇಲ್ಲೇ ಕಾಣಿಸುತ್ತೆ. ವೆಹಿಕಲ್ ಹೋಗ್ತಾ ಇದೆಯಲ್ಲ, ಅದು ಡೈರೆಕ್ಟ್ ಉತ್ತರಳ್ಳಿ ಪೊಲೀಸ್ ಸ್ಟೇಷನ್ಗೆ, ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಕನೆಕ್ಟ್ ಆಗುವಂತಹ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಬರುವಂತದ್ದು. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಡೈರೆಕ್ಟ್ ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತೀವಿ. ಅಷ್ಟು ಲೊಕೇಶನ್ ಅಲ್ಲಿ ಇದೆ. ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಲ್ಲಾ ರೀತಿಯ ಕೆಲಸಗಳು ನಮಗೆ ಕಂಪ್ಲೀಟ್ ಆಗಿದೆ. ಜಸ್ಟ್ ಇನ್ನೊಂದು 10 days ವರ್ಕ್ ಇರುತ್ತೆ ಅಷ್ಟೇ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಆ ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇನ್ನು ಸ್ಕೂಲು, ಕಾಲೇಜು, BMTC ಬಸ್ ಸ್ಟಾಪ್, KSRTC ಬಸ್ ಸ್ಟಾಪ್, ಮೆಟ್ರೋ ಬಗ್ಗೆ ಏನು ಮಾತಾಡೋಗಿಲ್ಲ. ಸರೌಂಡಿಂಗ್ ಎಲ್ಲ ನಮಗೆ ಒಂದು 2 ಕಿಲೋಮೀಟರ್ ದೂರದಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.